ಜಿಲ್ಲಾಡಳಿತ ವಿಜಯನಗರ ಹಾಗೂ ತಾಲೂಕು ಆಡಳಿತ ಕೂಡ್ಲಿಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಗುಡೇಕೋಟೆ ಒನಕೆ ಓಬವ್ವ ವೇದಿಕೆಯಲ್ಲಿ ಸರ್ಕಾರದಿಂದ 3ನೇ ವರ್ಷದ ಗುಡೇಕೋಟೆ ವೀರವನಿತೆ ಓಬವ್ವಳ ಅದ್ದೂರಿ ಉತ್ಸವವನ್ನು ಗಣ್ಯಮಾನ್ಯರಿಂದ ಡೊಳ್ಳು ಬಾರಿಸುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮಾತನಾಡಿ, ಏಷ್ಯಾದಲ್ಲಿ 2ನೇ ಅತಿದೊಡ್ಡ ಕರಡಿಧಾಮ, ಪ್ರಾಗೈತಿಹಾಸಿಕ ಕಾಲದ ನೆಲೆಗಳು, ಜರಿಮಲೆ ನಾಯಕರು, ಗುಡೇಕೋಟೆ ಪಾಳೆಯಗಾರರು, ಪುರಾತನ ದೇವಸ್ಥಾನಗಳು, ಬುರುಜು ಬತೇರಿಗಳು, ಮ್ಯಾಸಬೇಡರ ನಾಯಕರ ಸಂಸ್ಕೃತಿ ಸಾರುವ ಸೇರಿದಂತೆ ಇನ್ನುಳಿದ ಪ್ರವಾಸಿ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ವಿಶೇಷ ಅನುದಾನ ಮುಂದಿನ ದಿನಮಾನದಲ್ಲಿ ತರಲಾಗುತ್ತೆ. ಗುಡೇಕೋಟೆ ಒನಕೆ ಓಬವ್ವನ ತವರೂರಲ್ಲಿ ಗುಡೇಕೋಟೆ ಅಭಿವೃದ್ಧಿಗಾಗಿ ಪಣ ತೊಡುವೆ. ಕುಡಿಯುವ ನೀರು, ಇತರ ಶಿಕ್ಷಣಕ್ಕೆ ಎಲ್ಲ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲು ನಾನು ಕೂಡ ಬದ್ಧನಾಗಿದ್ದೇನೆ. ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಸಮಸ್ಯೆಗಳನ್ನು ಮನವರಿಕೆ ಮಾಡಿ ಬೇಕಾದ ಅನುದಾನ ಮಂಜೂರು ಮಾಡಿಸಿದ್ದು, ಜನರಿಗೆ ಮೂಲಭೂತ ಸೌಕರ್ಯವನ್ನು ಪ್ರಾಮಾಣಿಕವಾಗಿ ಒದಗಿಸುವ ಮೂಲಕ ಕ್ಷೇತ್ರವನ್ನು ಮಾದರಿ ಗ್ರಾಮ ಮಾಡ್ತೀನಿ ಎಂದಿದ್ದಾರೆ. ತಹಸೀಲ್ದಾರ್ ವಿಕೆ ನೇತ್ರಾವತಿ ಅವರು ಮಾತನಾಡಿದರು. ಈ ವೇಳೆ ಬಸವಲಿಂಗ ಮಹಾಸ್ವಾಮಿಗಳು ಸಿದ್ದಯ್ಯನಕೋಟೆ ಮಾತನಾಡಿ, ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವುದು ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂತಹ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದ ಯುವ ಸಮೂಹದ ಕಲೆಯನ್ನು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ. ಅನೇಕ ಜಾನಪದ ಕಲೆಗಳು ಪೀಳಿಗೆಯಿಂದ ಪೀಳಿಗೆಗೆ ಕರಗತವಾಗಿದ್ದು ಹರಿದು ಬರ್ತಾ ಇದ್ವು. ನಮ್ಮ ಪೂರ್ವಜರಿಂದ ಬಂದ ಜಾನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸವನ್ನ ಇಂದಿನ ಯುವ ಜನಾಂಗ ಮಾಡಬೇಕು ಎಂದಿದ್ದಾರೆ. ಗುಡೇಕೋಟೆ ಉತ್ಸವದ ಹಿನ್ನೆಲೆ ಗ್ರಾಮ ಪರಿಸರದಲ್ಲಿ ಇರುವ ಬೆಟ್ಟ ಗುಡ್ಡಗಳು ಹಾಗೂ ಐತಿಹಾಸಿಕ ಸ್ಮಾರಕಗಳ ನಡುವೆ ಇಳಿ ಸಂಜೆ ಸೂರ್ಯ ಇಳಿಯುವ ಸಮಯ ಗುಡೇಕೋಟೆಯ ಬೀದಿಯಲ್ಲಿ ಜಾನಪದ ಕಲಾ ಮೇಳಗಳು, ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿದ್ದ ಕಲಾವಿದರು ಸಾಂಸ್ಕೃತಿಕ ಜಾನಪದ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ಶಿವಪಾರ್ವತಿ ದೇವಸ್ಥಾನದಿಂದ ಆರಂಭವಾದ ಜಾನಪದ ವಾಹಿನಿಯ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ರಸ್ತೆ ಉದ್ದಕ್ಕೂ ಕಲಾವಿದರು ಹೆಜ್ಜೆ ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಸಂತ ಸಾಗರ್ ಶಿವಾಚಾರ್ಯ ಸ್ವಾಮಿಗಳು ಕೂಡ್ಲಿಗಿ, ಮಣಿಪ್ರ ಧಾಮ ಐಮಡಿ ಶರಣಾಚಾರ್ಯರು, ಒನಕೆ ಓಬವ್ವ ವಂಶಸ್ಥರು ರಾಜಣ್ಣ ಕುದುರೆಡವು, ಕೃಷ್ಣವರ್ಮ, ರಾಜು ಜರಿಮಲೆ, ಜರ್ಮಲಿ ಪಾಳೆಗಾರ ವಂಶಸ್ಥರು ಸಿದ್ದಪ್ಪ ನಾಯಕ, ಶಿವರಾಜ್ ವರ್ಮಾ, ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾಧಿಕಾರಿ ವಿಜಯನಗರ ಎಸ್ಪಿ ಎಸ್ ಜಾಹ್ನವಿ, ಜಿಲ್ಲಾ ಪಂಚಾಯಿತಿ ಸಿ ಈಬಾ ಮೊಹಮ್ಮದ್ ಅಲಿ ಅಕ್ರಮ್ ಶಾ, ಉಪವಿಭಾಗದ ಅಧಿಕಾರಿ ಪಿ ವಿವೇಕಾನಂದ, ಇಒ ನರಸಪ್ಪ, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರು ಗುರುಸಿದ್ದನಗೌಡರು, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಜಿಲಾನ್, ಕಾಂಗ್ರೆಸ್ ಮುಖಂಡ ಎನ್.ಟಿ. ತಮ್ಮಣ್ಣ, ರಾಘವೇಂದ್ರ ರಾವ್, ಎಪಿಎಂಸಿ ಅಧ್ಯಕ್ಷ ಬೋಸಯ್ಯ ಕುರಿಹಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಮಲ್ಲಿಕಾರ್ಜುನ್ ಸೇರಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಪಂಚಾಯಿತಿಯ ಸರ್ವ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಆದೂರು ಅವರು ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇನ್ನು ಹಲಗೆ, ಉರುಮೆ, ಕಹಳೆ, ವಾದನ, ಕೋಲಾಟ, ಸಮಾಳ, ಸುಡುಗಾಡು, ಸಿದ್ದರ, ಕೈಚಳಕ, ಗೊಂಬೆ ಕುಣಿತ, ಚೌಡಕಿ ಸೇರಿ 58ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳ ವೈಭವ ಹಾಗೂ ಶಂಖನಾದದ ಇಂಪು ಗೂಡೇಕೋಟೆಯ ಸುತ್ತಲಿನ ಪ್ರತಿಧ್ವನಿಸಿದ್ವು. ಶೋಭಾಯಾತ್ರೆಯ ಕಲಾತಂಡದಲ್ಲಿ ಮರಬನಹಳ್ಳಿ ಮಾರಪ್ಪ, ಕುದುರೆಡವು ರಾಜೇಂದ್ರ, ಕುರಿಹಟ್ಟಿ ಓಬಣ್ಣ, ನರಸಿಂಹನಗಿರಿ ರಾಮಚಂದ್ರಪ್ಪ, ಗುಂಡುಮುಣುಗು ಹರ್ಷವರ್ಧನ, ಎಸ್ ಇಮಾಡಪುರ, ಆರ್ ಲಕ್ಷ್ಮಿ ಮತ್ತು ತಂಡಗಳ ಉರುಮೆ, ಬೆಳ್ಳಿಘಟ್ಟ, ರೇವಣಸಿದ್ದಪ್ಪ, ನರಸಿಂಹನಗಿರಿ ನಾಗರಾಜ್, ಹಿರೇಯಗ್ಡಾಳ್, ಮಂಜುನಾಥ್, ಉಜ್ಜಿನಿ ಎಚ್, ಮಹಂತೇಶ ತಂಡದ ಕಹಳೆಯ ವಾದನ, ಬೆಳೆಕಟ್ಟೆ ನಿಂಗಪ್ಪ, ಐಗಳ ಮಲ್ಲಾಪುರ, ಸಿ ವೆಂಕಟೇಶ ತಂಡದವರ ಸಮಾಳ ಮತ್ತು ಮೇಳವಾದ್ಯ, ಮೊರಬದ ಬಡಿಗೇರ, ವೀರಭದ್ರಾಜ, ರಾಜೇಂದ್ರಗೌಡ, ಚೌಡಾಪುರದ ಬಸವೇಶ್ವರ ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್ ತಂಡದ ನಂದಿಧ್ವಜ ಸಮಾಳದ ಝಲಕ್ ನೋಡುಗರ ಗಮನ ಸೆಳೆದಿದೆ. ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.